ಅನ್ಯಾಯಕ್ಕೆ ಸ್ವಲ್ಪ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅನ್ನಿಸ್ತಿದೆ. ಅದಕ್ಕೆ ಏನೋ ಮಾತಾಡೋಕೆ ಹೋಗ್ತಿದ್ದಾರೆ ಲೈಕ್ ಅ ಫ್ಯಾಮಿಲಿ ಬ್ರದರ್. ನನ್ನ ಒಂದು ಆತ್ಮ ಕಲಿತಿರೋ ಫೀಲಿಂಗು, ನನ್ನ ಒಂದು ಆತ್ಮ ಕಲಿತಿದೆ. ಇಲ್ಲಿ ಇಲಿನ ಸ್ನೇಕ ಅಂತ ಗೊತ್ತಿಲ್ಲ ನೋಡಿ, ಕವರ್ನ ಕೆರೆಯೋ ಸೌಂಡು. ಸೊ 2:18 AM ಆಯ್ತಾ? ಬ್ರೋ ಬೇಡ ಬ್ರೋ. ಓ ಬ್ರೋ, ಹಿಂಗೆ ತಿರುಗ್ತಿದ್ರೆ ಹಿಂಗೆ ಇದೇನಿದ್ರು ಬ್ರೋ ಮ್ಯಾಜಿಕ್ಕು? ಹಿಂಗೆ ಇಲ್ಲ ನೋಡು, ಹಲೋ ಸೌಂಡು ಬ್ರೋ, ಸೀರಿಯಸ್ಲಿ ಹಲೋ ಸೌಂಡು, ಹಲೋ ಸೌಂಡೇ ಬ್ರೋ. ಈ ಮನೆ ನೋಡ್ತಿದ್ರೆ ಫುಲ್ ಯಾವುದೋ ಆ ನೋವು ಅನುಭವಿಸ್ತಿರೋ ಫೀಲೇ ಗೊತ್ತಾಗ್ತದೆ. ಅಲ್ತಿರೋ ಸೌಂಡು, ಕ್ರೈಯಿಂಗ್ ಸೌಂಡು. నువ్వేనా అక్కడ బ్రో? బ్రో బ్రో ಏನಾಯ್ತು? ಕ್ಯಾಪ್ಚರ್ ಬ್ರೋ, ಕ್ಯಾಪ್ಚರ್ ಬ್ರೋ, ಪರ್ಫೆಕ್ಟ್ ಕ್ಯಾಪ್ಚರ್. ನನಗೇನು ಕಾಣಿಸ್ತಿಲ್ಲ, ಲೈಟ್ ಬೇಕು ಬ್ರೋ. ನಿಮ್ಗೇನು ಆಗಿಲ್ಲ ತಾನೆ? ಕೀರ್ತನ ಗಾರು ನರಿಯಾದ ಹೆಂಗ ಮುಚ್ಚಳ నేను సమాధిలో అటాక్ చేసినా నేను వెళ్ళాను ఇక్కడి నుంచి. కీర్తన్ కాదు, ಹೆಲೋ ಗೈಸ್, ವೆಲ್ಕಮ್ ಟು ಯುವ ಪಂಚ್ ಎಂಟರ್ಟೈನ್ಮೆಂಟ್ಸ್. ಗೈಸ್, ನಾವು ಒಂದು ಲೊಕೇಶನ್ ಕಾದ್ರೆ ಬಂದಿದ್ದೀವಿ. ಸೊ ಕಾಣಿಸ್ತಿದ್ದಾರೆ ಸಡನ್ನಾಗಿ ಇದೇನು ಟ್ವಿಸ್ಟು ಅಂತ ಅಂದ್ಕೊಂಡಿರ್ತೀರಾ. ಇಷ್ಟು ದಿನ ಇಷ್ಟು ಏನೋ 1-2 ಇಯರ್ಸಾ ಅಷ್ಟು ಅಂದರೆ ನಮ್ಮ ಕೊಲಾಬ್ರೇಷನ್ ಅಷ್ಟಾಗಿದೆ. ನಾವು ಗ್ಯಾಪ್ ಕೊಟ್ಟು ಒಂದು 4 ತಿಂಗಳಾಯ್ತು. ಅದು ಓಕೆ. ಸೊ ನಾವು ಇಬ್ಬರು ಮಾಡಿರೋ ವೀಡಿಯೋಸ್ ಮಾತ್ರ ಜಾಸ್ತಿ ವರ್ಷ, ಅದೇ ಜಾಸ್ತಿ ಮನಸ್ಸಾಯಿತು. ಸೊ ಇವಾಗ ಬ್ರೋ ವಿಡಿಯೋಸ್ ಅನ್ನೋ ವರ್ಡ್ನ ಸ್ವಲ್ಪ ಹೈಪ್ ಮಾಡಿ. ಸ್ವಲ್ಪ ಹೈಪಾ ವಿಡಿಯೋಸ್ ನಾವಿಬ್ರು ಮಾಡಿರೋದು ಅಂತಿದ್ದೀರಲ್ಲ ಅದಕ್ಕೆ. ಓಕೆ ಸರಿ, ಒಳಗಡೆ ಹೋಗೋಣ. ಸೊ ಇದು ಚಿಕ್ಕ ಲೊಕೇಶನ್ ಆದರೂ ಭಯಂಕರ ಲೊಕೇಶನು. ಸೊ ಅದು ಗೊತ್ತಿರತ್ತೆ ನಿಮಗೆ, ಶಾರು ಬ್ರೋ. ಸೊ ಆ ಬ್ರೋ ಆಲ್ರೆಡಿ ಈ ಲೊಕೇಶನಲ್ಲಿ ಮಾಡಿದ್ದಾರೆ, ನಿಮಗೆ ಜಾಸ್ತಿ ಜನ ನೋಡಿರ್ಬೋದು. ಸೊ ಮತ್ತೆ ಈ ಲೊಕೇಶನ್ಗೆ ಯಾಕೆ ಬಂದಿದೆ ಅಂದರೆ ಅವರೇ ಸಜೆಸ್ಟ್ ಮಾಡಿರೋದು ಶಾರು ಬ್ರೋ. ಸೊ ಇಲ್ಲಿ ಏನೋ ಮತ್ತೆ ನಡೆದಿದೆ ಅಂತೆ. ಇವರು ಅವರು ಸಬ್ಸ್ಕ್ರೈಬರ್ಸು ಹೋಗಿ ಏನೋ ಇನ್ಸಿಡೆಂಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಅವ್ರು ನಮಗೆ ಸಜೆಸ್ಟ್ ಮಾಡಿರೋದಕ್ಕೆ ಆ ವಿಷಯದಲ್ಲಿ ನಾನು ಒಳ್ಳೆ ಫ್ಲೋರಲ್ಲಿ ಇದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ನೀವೇ ಹೇಳಬೇಕು. ಬನ್ನಿ ಬ್ರೋ, ಈ ಕಡೆ ಬರ್ಬೋ. ಹಾಯ್ ಬ್ರೋ. ಹಾಯ್ ಬ್ರೋ. ಸೊ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವೀಡಿಯೋಗೆ ಸ್ವಾಗತ. ಸೊ ತುಂಬ ದಿನ ಆಗಿದೆ ನಾನು ವೀಡಿಯೋಸ್ ಮಾಡಿ. ಲಾಸ್ಟ್ ವೀಡಿಯೋ ನೋಡಿರ್ತೀರ, ಅದೇ ನಮ್ಮದು ಕಮ್ಬ್ಯಾಕ್ ವೀಡಿಯೋ. ಆ್ಯಕ್ಚುಲಿ ಈ ಲೊಕೇಶನ್ ಬಂದು ಶಾರು ಬ್ರೋ ಅವ್ರದ್ದು. ಅಂದರೆ ಅವ್ರಿಗೆ ಅವ್ರ ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿರೋದು. ಅವ್ರು ಬಂದು ಇಲ್ಲಿ ವೀಡಿಯೋಸ್ ಮಾಡಿರ್ತಾರೆ. ಸೌಂಡ್ ಬರ್ತಿದೆಯಲ್ಲ, ಬಟ್ ಅವರು ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಏನೆಲ್ಲ ಇನ್ಸಿಡೆಂಟ್ ನಡೆದಿದೆ, ಏನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದಾರೆ ಅಂತ. ನಮಗೂ ಒಂದು ಕ್ಯೂರಿಯಾಸಿಟಿ. ಲೊಕೇಶನ್ ಚಿಕ್ಕದಾಗಿದ್ರು ಅದೇನೋ ಅಂತಾರಲ್ಲ, ಏನು ಬ್ರೋ ಅನ್ನೋದು, ಛೋಟಾ ಪಟಾಕಿ ಬಡಾ ಧಮಾಕ, ಆ ಥರ ಇದೆ ಲೊಕೇಶನ್ನು. ಸೊ ಅದಾದಮೇಲೆ ಕೆಲವ್ರು ಇರ್ತಾರಲ್ಲ, ಇವರೆಲ್ಲ ಮಾಡೋದು ಫೇಕು, ಜೆನ್ಯೂನ್ ಇಲ್ಲ, ಹಂಗೆ ಹಿಂಗೆ ಅಂತಂದ್ಬಿಟ್ಟು ಅದನ್ನು ಬೇಕಂತ ಚೆಕ್ ಮಾಡೋರು.
ಅವ್ರು ಹೋಗ್ಬಿಟ್ಟು ಎಣ್ಣೆ ಸಿಟ್ಟಿಂಗು ಬಾ ಮಚ್ಚ ನನಗೆ ಲೊಕೇಶನ್ ಗೊತ್ತಿದೆ ಅವ್ರು ಮಾಡಿದ್ದಾರೆ, ನಾವು ಹೋಗಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡವ್ರೆ. ಪರ್ಸ್ನಲಾಗಿ ಚಾಟಿಂಗ್ ಅದೇನಿದೆ ಅದನ್ನು ವೀಡಿಯೋದಲ್ಲಿ ನಿಮಗೆ ಹಾಕಿ ತೋರಿಸ್ತಾರೆ. ಅವರೇ ಪರ್ಸ್ನಲಾಗಿ ಅದು ಏನು ನಮ್ಮನ್ನು ಫೇಕ್ ಅಂದ್ಕೊಂಡಿದ್ದಾರೆ. ಏನು ಬ್ರೋ ಮದನ್ ಅಲ್ವಾ ಹೆಸರು? ಮದನ್ ಅಂತ. ಮೋಹನ್ ಬ್ರೋ, ಮೋಹನ, ಸಾರಿ ಬ್ರೋ, ಮೋಹನ್ ಅಂತ. ಸೊ ಅವರು ಶಾರುಖ್ ಬ್ರೋಗೆ ಮೆಸೇಜ್ ಮಾಡಿ, ಬ್ರೋ ನೀವು ಮಾಡಿರೋ ಅಂಥ ಲೊಕೇಶನ್ಗೆ ನಾವು ಅದು ನಿಜಾನ ಸುಳ್ಳ ಅಂತ ಅಂದ್ಬಿಟ್ಟು ನಾವು ಹುಡುಗರೆಲ್ಲ ಹೋಗಿ ಚೆಕ್ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ನಡೆದಿರೋದಂತೂ ನಮ್ಮ ಎನಿಮೀಸ್ಗೂ ನಡೀಬಾರ್ದು. ಆ ಥರ ನಾವು ಅನುಭವಿಸ್ಬಿಟ್ಟಿದ್ದೀವಿ ಬ್ರೋ. ಒಂದ್ಸಲಿ ರೀಚೆಕ್ ಮಾಡಿ ಬ್ರೋ. ಒಂದು ನಿಮಿಷ, ಒಂದು ಶಾಡೋ ಹೋಯ್ತು ಬ್ರೋ. ಇಂದೇನಾ ಬ್ರೋ ನಿಜವಾಗ್ಲೂ ಕ್ಯಾಪ್ಚರ್ ಆಯಿತು ಬ್ರೋ. ಈ ಕಡೆಯಿಂದ ಹೆಂಗೋಯ್ತು? ಸ್ಟೋರಿ ಕನೆಕ್ಟ್ ಆಗ್ತಿದ್ದಾರೆ ನಾ ಬ್ರೋ. ಈ ಕಡೆಯಿಂದ ಬ್ರೋ ಮೇಲಿಂದ ಅದು ಟೆರಸಾ? ಬ್ರೋ ಟೆರಸ್ ಮೇಲಿಂದ ಹಂಗೆ. ಆ್ಯಕ್ಚುಲಿ ಫ್ರೆಂಡ್ಸ್, ಶಾರುಖ್ ಬ್ರೋ ಅವ್ರು ಬರಬೇಕಾಗಿತ್ತು. ಅವರು ಅದರ್ ಸ್ಟೇಟು, ಅವರು ವರ್ಕ್ ವಿಷಯದಲ್ಲಿ ಹೋಗಿದ್ದಾರೆ. ಬ್ರೋ ಏನೂ ಪರವಾಗಿಲ್ಲ, ನೀವು ಹೋಗಿ ವಿಡಿಯೋ ಮಾಡಿ ಬ್ರೋ, ಅಲ್ಲೇನಿದೆ ನೋಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸಬ್ಸ್ಕ್ರೈಬರು ತುಂಬ ಫೋರ್ಸ್ ಮಾಡ್ತಾವ್ರೆ. ಅದರಿಂದ ನಾವಾದರೆ ಬಂದಿದ್ದೀರಿ. ಬಟ್ ಅವರು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಸೊ ನೋಡೋಣ ಫ್ರೆಂಡ್ಸ್ ಇಲ್ಲೇನು ನಡೆಯುತ್ತೆ, ಏನೆಲ್ಲ ಇದೆ ಅಂತಂದ್ಬಿಟ್ಟು ಸೊ ಸ್ವಲ್ಪ ಡೀಟೇಲ್ಡಾಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ನನ್ನ ಜೊತೆ ಇವತ್ತು ತುಂಬ ದಿನ ಆದಮೇಲೆ ಯುವ ಪಂಚ್ ಪ್ರೋ ಬಂದಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ, ತುಂಬ ದಿನ ಆದಮೇಲೆ ಕೊಲಾಬ್ರೇಷನು. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕಾಗಿದೆ. ಬನ್ನಿ ಬ್ರೋ. సో రామకృష్ణ సిద్ధాంతి గారు మీకు అందరికీ తెలిసిందే. సో రోజు నేను రీసెంట్గా చేసిన వీడియోలు ప్రతి ఒక్క వీడియోకి చాలామందికి హెల్ప్ అయింది అనేసి చాలామంది రెస్పాన్స్ ఇస్తున్నారు. సో ఇంకా రీసెంట్గా ఇంట్లో ఒక పూజ కూడా చేయించారంట రామకృష్ణ గారు. సో వాళ్ళ ఇంటికే వెళ్ళి పూజ చేసి అక్కడ ఏదో అరిష్టం ఉందంట. సో అది క్లియర్ చేసినారు అంటున్నారు. ఇప్పుడు వాళ్ళు ప్రశాంతంగా పడుకోవడానికి కూడా నెమ్మది దొరికిందని నాకు మెసేజ్లో చెప్పారు. సో నాకు హ్యాపీగా దిల్ ఖుషి అయింది. సో అది ఇంకా 2-3 ఫెయిల్ అయినాయని తెలిసినా కూడా మళ్ళీ దానికి నేనేమి తీసుకోను, మళ్ళీ నేను దానికి వేరే పరిష్కారం కూడా చెప్తాననేసి ఆయనే మళ్ళీ వాళ్ళతో ఇంటరాక్ట్ అవుతున్నారు. అలా ఆయన ఏదైనా సరే మీకు సమస్య వచ్చినా, ఇంట్లో సమస్య, భార్యాభర్తల సమస్య, ఇంక ఏదైనా సరే మీకు ఏ సమస్య వచ్చినా ఆయనకి కాంటాక్ట్ అవ్వండి. కింద నెంబర్ ఇస్తున్నా. సో ఏ లాంగ్వేజ్ అయినా, కన్నడ, తెలుగు, తమిళ్ ఏదైనా సరే ఆయన రెస్పాండ్ అవుతారు. ఓకేనా? ఫోన్లోనే మీకు అన్నీ క్లియర్ అవుతారు. మీ ఇంటికి రావాలనుకో ఇంటికి అన్నీ చేసి దానికి కావాల్సిన ఖర్చు అన్నీ ఎక్స్ప్లెయిన్ చేస్తారు. మీకు ఏమి ఇబ్బంది లేకుండా ఆయనే అన్నీ దగ్గరుండి చూసుకొని ಅన్నీ ಫಿನಿಶ್ చేస్తాడు. ಓಕೆನಾ? ಈ ನಂಬರ್ಗೆ ಕಾಂಟ್ಯಾಕ್ಟ್ ಅవ్వండి, ಮರ್ಚಿపోకండి. ಇವತ್ತು ಮಾತ್ರ ನಾವಿಬ್ಬರು ಇದರಿಂದನೇ ಕಾನ್ವರ್ಸೇಷನ್ ಮಾಡಬೇಕು. ಜಾಸ್ತಿ ದಿನ ಆದಮೇಲೆ ಟಚ್ ಮಾಡಿದ್ದೀನಿ ಬ್ರೋ. ಥ್ಯಾಂಕ್ ಯು. ನಮ್ಮದು ಅದೇ ಫೀಲ್ ಬ್ರೋ. ಎಲ್ಲಿ ಬ್ರೋ ನೀವು ನೋಡಿತಾ? ಶಾಪಿಂಗು ಹಂಗೋಯ್ತು ಬ್ರೋ. ಫ್ರಾಕ್ಷನ್ ಆಫ್ ಸೆಕೆಂಡ್ಸು ಒಂದು ಕಡ್ಡಿ ಥರ ಹೋಯ್ತು. ಹಿಂಗೆ ನಿಂತ್ಕೊಂಡು ಈಗ ಕಡ್ಡಿ ಥರ ಬ್ಲ್ಯಾಕ್ ಥರ ಬ್ರೋ ತುಂಬ ದಿನ ಆಯ್ತಲ್ವಾ, ನನಗೂ ಇದು ಹೊಸ ಫೀಲ್ ಕೊಡ್ತಿದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಟ್ಟಿಸ್ತಾರೆ. ಬ್ರೋ ಸಡನ್ನಾಗಿ ನನಗೆ ಫೀಲ್ ಆಯಿತು ಬ್ರೋ ಅಲ್ಲಿ. ಬಟ್ ಇಷ್ಟು ವ್ಯಾಲ್ಯೂ ಇರೋ ಅಂಥ ಪ್ರಾಪರ್ಟಿನ ಏನಕ್ಕೆ ಬಿಡ್ತಾರೆ? ಇಲ್ಲ, ಡಿಸ್ಪ್ಲೇ ಆಫ್ ಆಗಿರುತ್ತೆ ಬ್ರೋ. ಯಾರಾದರೂ ಇದ್ದೀರಾ? ಹಲೋ ನಾನು ಮನುಷ್ಯನ ಜೊತೆ ಅಲ್ಲ, ಇದೀರಾ ಅಂತ ಕೇಳ್ತಿರೋದು ನಿಮ್ಮನ್ನೇ. ಅರ್ಥ ಆಯ್ತಾ? ಮನುಷ್ಯರಿದ್ದಾರಾ ಅಂತ ನಾವು ಕೇಳೋರು. ಯಾಕಂದರೆ ಈ ನಡುವೆ ಅವರೇ ತುಂಬ ಡೇಂಜರ್ ಆಗಿದ್ದಾರೆ. ಸೊ ಮನುಷ್ಯರು ಯಾರಾದರೂ ಇದ್ದರೂ ಹಣ ದಯವಿಟ್ಟು ಆಚೆ ಬನ್ನಿ. ಬ್ರೋ ಇದು ಹಿಂದೆ ಏನೋ ಸೌಂಡ್ ಬರ್ತಿದೆಯಪ್ಪ. ಸೀರಿಯಸ್ ಆಗಿ
ಕಿಚನ್ ಪ್ರಾಪರ್ಟಿ ಎಲ್ಲ ಬ್ರೋ ಬನ್ನಿ ಇಲ್ಲಿ ಇಲಿನ ಸ್ನೇಕ ಅಂತ ಗೊತ್ತಿಲ್ಲ ನೋಡಿ, ಕವರ್ನ ಕೆರೆಯೋ ಸೌಂಡು. ಇರಿ ಬ್ರೋ, ಸ್ನೇಕ್ ಗಿಕ್ಕಾದ್ರೆ ಮಳೆ ಬಂದರೆ ಬಂದಿದೆ. ಇಲ್ಲ ಅಲ್ಲಿ ಪೈಪಿಂದ ಅಯ್ಯೋ ಬರ್ತಿದೆ ಬ್ರೋ. ಸುಮ್ಮನೆ ಇದಾದೇನೋ, ನಾನು ಅದು ಏನೋ ಕೆರೀತಿದೆ ಸ್ನೇಕ್ ಗಿಕ್ಕು. ಬಟ್ ಅದು ಏನು ಗೊತ್ತಾ ಫ್ರೆಂಡ್ಸ್, ಹನಿ ಬೀಳ್ತಿದೆ ಮಳೆ ಬಂದಿರೋದಕ್ಕೆ ಕವರ್ ಮೇಲೆ. ಅದೇ ಹ್ಞೂ, ಮೇಲೆ ಏನಿದೆ? ಮೇಲೆ ರೂಮ್ ಇದೆ. ಗೊತ್ತಿಲ್ಲ ಅವರ ಫಸ್ಟು ಇದು ಕಿಚನ್ ಅನಿಸ್ತಿದೆ, ಕನ್ಫರ್ಮ್ ಕಿಚನ್ ಇದೆ. ಸೆಟಬಲ್ ಕಿಚನ್. ಯಾರಾದರೂ ಇದ್ದರೆ ನಮ್ಮ ಎದುರುಗಡೆ ನೀವು ಬರ್ಬೋದು. ಬೆಡ್ರೂಮ್ ಅಂದರೆ ಬೆಡ್ ಇದೆ, ಮೇಲೆ ಬೆಡ್ ಹಾಕ್ಕೊಂಡು ಹಿಂಗೆ ಕಟ್ಕೊಂಡಿದ್ದೆ. ಬ್ರೋ ಅವಾಗಿಂದ ನನಗೇನೋ ಫೀಲ್ ಹೊಡಿತಿದೆ ಬ್ರೋ, ಸೌಂಡ್ ಕೇಳಿಸ್ತಿದೆ. ನಿಮಗೆ ಕೇಳಿಸ್ತಿದೆಯಾ ಇಲ್ವಾ? ನೋಡು ಬ್ರೋ, ಇಲ್ಲೇ. ಹ್ಞೂ ಮತ್ತೆ ಇನ್ನೀರ ಹತ್ರನೇ ಬಂದೆ ಬ್ರೋ ನಾನು. ಯಾರೋ ಯಾರದು? ಕ್ಲಿಯರಾಗಿ ಕೆಲಸ. ಯಾರದು ನೋಡಿ, ಕ್ಲಾರಿಟಿ ಇಲ್ಲ ಬಟ್ ಸೌಂಡ್ ಅಂತೂ ಕನ್ಫರ್ಮ್. ಬರ್ತೀವಿ ಇತ್ತ ಓ ಇದೇ ಬ್ರೋ ಬಿದ್ದಿರೋದು, ಬಿದ್ದಿರೋದು ಇದೇ ಸೌಂಡ್ ಬಂದಿರೋದು. ಬೇರೆ ಥರ ಏನು ಇಲ್ಲ. ಬಟ್ ನನಗೆ ಕನ್ಫ್ಯೂಷನ್ ಆಗ್ತದೆ. ಥರ್ಮೋಕೋಲ್ ಏನು ಒರಿಜಿನಲ್ ಬಿದ್ದಿದೆ. ಎಲ್ಲಿಂದ ಬಿತ್ತು? ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ಇದೇ ಬಿತ್ತಾ ಇದಂದರೆ ಇದು? ಹೌದು. ನೋಡಿ, ನಿಮ್ಗೊಂದು ಕ್ಲಾರಿಟಿ ಕೊಟ್ಬಿಡೋಣ ಬ್ರೋ, ಸುಮ್ಮನೆ ಏನಕ್ಕೆ. ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ, ದಯವಿಟ್ಟು ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಈ ಟೈಮಲ್ಲಿ ನಾವು ನಿಮ್ಮ ಹತ್ರ ಮಾತಾಡೋಕ್ಕಂತಾನೆ ನಾವು ಅಷ್ಟು ದೂರದಿಂದ ನಿಮ್ಮ ಮೇಲೆ ನಂಬಿಕೆ ಇಕ್ಕಿ ಬಂದಿದ್ದೀರಿ. ದಯವಿಟ್ಟು ನಮಗೆ ನಮಗೇನು ತೊಂದರೆ ಮಾಡೋದು ಬೇಡ. ಹಾಂ, ಯಾವ ಥರ ಅನಿಸ್ತಿದೆ ಇಲ್ಲಿ ಜಾಸ್ತಿ ಯಾರೋ ನೋವು ಅನುಭವಿಸಿರೋ ಫೀಲಿಂಗ್ ಬಂದಿದೆ. ಈ ಮನೆ ನೋಡ್ತಿದ್ರೆ ಫುಲ್ ಯಾವುದೋ ಆ ನೋವು ಅನುಭವಿಸ್ತಿರೋ ಫೀಲೇ ಗೊತ್ತಾಗ್ತದೆ. ಅಲ್ತಿರೋ ಸೌಂಡು, ಕ್ರೈಯಿಂಗ್ ಸೌಂಡು. ನೀವು ಹೇಳ್ದಾಗೆ ಬರ್ತಿದೆ ಅದು ವಾಯ್ಸು. ಹೇಗೆ ಹುಡುಗಿ ಥರ ಸೌಂಡ್ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಹುಡುಗಿ ಹೇಳೋ ಥರ ಸೌಂಡು ನಮಗೆ ಕೇಳಿಸ್ತಿದೆ. ಕ್ಲಿಯರಾಗಿ ಕ್ಯಾಪ್ಚರ್ ಆಗುತ್ತಲ್ಲ ವಾಯ್ಸ್ ರೆಕಾರ್ಡು? ಖಂಡಿತ ಆಗುತ್ತೆ. ಮೈನ್ಯೂಟ್ ದೂರದಿಂದ ಕೇಳಿಸುವ ಕನ್ಫರ್ಮ್ ಆಗುತ್ತೆ. ಮೇಲೆ ಏನಾಯಿತು ಬ್ರೋ? ಏನಾಯ್ತು? ಹಿಂಗೆ ಹೋಯ್ತು ಬ್ರೋ. ರೂಮ್ ಅದು ಕ್ಯಾಪ್ಚರ್ ಆಗಿರತ್ತೆ ಬ್ರೋ, ಕನ್ಫರ್ಮ್ ಆಗಿದೆ. ಬ್ಲ್ಯಾಕ್ ಶಾಡೋ 100% ಅಂತ ಹೋಯ್ತು. ಹಿಂಗೆ ಜಂಪ್ ಆಯಿತು ಬ್ರೋ ಮೇಲಕ್ಕೆ. ನಡೀಲಿ, ನಮ್ಮನ್ನು ಎಲ್ಲಿಗಾದ್ರೂ ಕರ್ಕೊಂಡೋಗಿ ಏನಾದರೂ ತೋರಿಸ್ಬೇಕು ಅಂತ ನೀವು ಆವಾಗಲೇನು ಅಮ್ಮ ನೋಡಿ
ನೀವು ಯಾರಾದರೂ ಇಲ್ಲಿದ್ದರೆ ದಯವಿಟ್ಟು ಆಚೆ ಬನ್ನಿ. ನನ್ನಿಂದ ಯಾರೋ ಬರೋ ಥರ ಫೀಲ್ ಆಯಿತು. ಇಲ್ಲಿಂದ ಇಷ್ಟು ಜಂಬು ನನಗೇನೋ ಹಿಂದೆಯಿಂದ ಬರೋ ಥರ ಅನಿಸ್ತಿದೆ. ಫುಟ್ ಪ್ರಿಂಟ್ ಸೌಂಡ್ಸ್ ಕೇಳಿಸ್ತಿದೆ. ನಿಮಗೊಂದು ಆ್ಯಕ್ಟಿವಿಟಿ ನಡೀತಿದೆ. ನಿಮ್ಗೆ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲಿ మీకేమైనా తొందర అయింటే, మీకేమైనా ఇబ్బంది అయింటే, మీ అసలు ఎవరు ఏం జరిగిందో నాకు తెలుసుకోవాలని చాలా ದೂರ ನಿಂತೈತೆ. ತಿಳ್ಕೊಬೇಕಂದ್ರೆ ಜಾಸ್ತಿ ದೂರದಿಂದ ನಾವು ಬಂದಿರೋದು ಇಲ್ಲಿಗೆ ನಿಮಗೋಸ್ಕರನೇ. ನಿಮ್ಗೆ ಯಾವುದೋ ನೋವಿದೆ ಅಂತ ನನಗೆ ಅನಿಸ್ತಿದೆ. ನೋವು ಅಂತಿದ್ರೆ ಬರ್ತಿದೆ. ಹೌದು, ಅಲ್ಲ ಸೌಂಡು. ಅದಕ್ಕೆ ಅಲ್ಲ ತಲೆ ಆಟೋಮೆಟಿಕ್ ಅಲ್ಲಾಡಿಸ್ತಾ ಇದ್ದೀನಿ ನಾನು ಕೇಳಿಸ್ತಿರೋದಕ್ಕೆ. ಫ್ರೆಂಡ್ಸ್, ಆ್ಯಕ್ಚುಲಿ ಏನಂತಂದರೆ ನಾವು ಇಷ್ಟೊಂದು ಕನ್ಫ್ಯೂಷನ್ ಆಗ್ತಿರೋದು ಪ್ರಾಪರ್ ಇಲ್ಲಿ ಏನು ನಡೆದಿದೆ ಅಂತ ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ. ಏನಾಯಿತು? ಕ್ಲಾರಿಟಿ ಇಲ್ಲ. ಸೊ ಇವಾಗ ನಾವು ಬಂದಿರೋದು ಅದಕ್ಕೇ. ನೋಡೋಣ. ಹಾಂ ಬ್ರೋ, ನಿಮಗೇನೋ ಮುಂದೆ ಓಡೋಗ್ತಿದೆ, ನನಗೇನೋ ಹಿಂದೆ ಬರ್ತಿದೆ. ಏನೋ ಬ್ರೋ, ನಿಮ್ಮ ಹೆಸರು ತಿಳ್ಕೊಬೋದಾ? మీ పేరేంటి? ನಿಮ್ಮಲ್ಲೇ ಡೌಸಿಂಗ್ ನರ್ಸಿಂಗ್ ಮಾತಾಡೋಣ. ಯೂಸಿಂಗ್ ನಟ್ಸ್ ಯೂಸ್ ಮಾಡ್ತೀರಾ? ಸೌಂಡ್ ಕೇಳಿಸ್ತಿದೆ. ಅದೇ ಕೇಳಿಸ್ತಿದೆ. ಓಕೆ, ಒಂದು ನಿಮಿಷ. ಹಾಂ, ಓಕೆ. ಫಸ್ಟು ನಾನು ತಿಳ್ಕೊಬೇಕು ಅಂದ್ಕೊಂಡಿರೋದು, ನೀವು ಗಂಡ ಹೆಣ್ಣ ಅಂತ ನನಗೆ ಗೊತ್ತಾಗಬೇಕು. ಆಡನ ಮಗನ తెలుసుకోవాలి ಅನ್ಕೊಂಡ. ನೀವು ಯಾರು? ಏನು ಇದು ಸತ್ಯ? ಅದು ಒಳ್ಳೆ ಸೈನೆ. ನೀವು ಕೇಳಿ. ನೀವು ಯಾರು? ಅಲ್ಲಿ ಏನು ನಡೀತಿದ್ದು ಬ್ರೋ? ನೀವು వెనకాల ನಡೆಸ್ತೋಂದು ಬ್ರೋ. ಬ್ರೋ, ಸ್ಟಾರ್ಟಿಂಗಿಂದ ಅದೇ ಅಲ್ವಾ ಬ್ರೋ ಹೇಳ್ತಿರೋದು ನಾನು. ನನ್ನ ಹಿಂದೆ ಎಲ್ಲಿ ಬ್ರೋ? ಎಲ್ಲಿ ಬ್ರೋ? ಇದು ವಾಲ ಈ ಮೇಲೆ ನಡ್ಕೊಂಡು ಹೋಗ್ತಿರೋ ಥರ ಇತ್ತು ಬ್ರೋ. ಬ್ರೋ, ಸ್ಟಾರ್ಟಿಂಗಿಂದ ಅದೇ ಅಲ್ವಾ ಬ್ರೋ ಹೇಳ್ತಿರೋದು. ಇಷ್ಟು ಹೈಟ್ ಇತ್ತು ಬ್ರೋ, ಇದಕ್ಕಿಂತ ಜಾಸ್ತಿ ಹೈಟು. ಹಾಂ ನಡ್ಕೊಂಡು ಹೋಗ್ತಿರೋ ಬ್ರೋ, ಫಸ್ಟು ಸೇಮ್ ಅದೇ. ನಾನು ಕೆಳಗಡೆ ಫಸ್ಟು ಓಪನಿಂಗಲ್ಲಿ ನನಗೆ ಕಾಣಿಸಿರೋದು ಅದೇ ಶಾಡೋ. ಫಸ್ಟು ಡೌಸಿಂಗ್ ರಾಡ್ಸಲ್ಲಿ. ಓಕೆ, ಕೇಳಿ ಬ್ರೋ. ಓಕೆ, ನನಗೆ ಇನ್ನೂ ಆನ್ಸರ್ ಹೇಳಿಲ್ಲ. ನೀವು ಹಿಂದೆ ಮುಂದೆ ಹೋಗ್ತಾ ಇದ್ದೀರಾ. ಕತ್ತಲಲ್ಲೇ ನೀವು, ಅದು ಕತ್ತಲಲ್ಲೇ ಕಾಣಿಸ್ತಿದೆ ಬ್ರೋ. ಕತ್ತಲಿದ್ರೇ ಅದು ನೈಟ್ ವಿಷನಲ್ಲಿ. ಅರ್ಥ ಆಯ್ತಾ? ಕ್ಯಾಮ್ರಾ ಇರುವಾಗ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅದು. ಓಕೆ, ನೀವು ಹೆಣ್ಣ ಇಲ್ಲ ಗಂಡ ನನಗೆ ಅರ್ಥ ಆಗ್ತಿಲ್ಲ. ಅದು ಹೇಳಬೇಕು, ನಾನು ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಎಸ್ ಅಂದರೆ ಇವೆರಡನ್ನ ಸೇರಿಸಿ ಹೌದು ಅಂದರೆ, ಇಲ್ಲ ಅಂದರೆ ಎರಡನ್ನ ಸಪ್ರೇಟ್ ಮಾಡಿ. ಎಸ್ ಆರ್ ನೋ? ಹೆಣ್ಣಾದರೆ ಎಸ್, ಗಂಡಾದರೆ ನೋ. ಎನ್ ಬ್ರೋ 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 ಕನ್ಫರ್ಮ್ ಬ್ರೋ. ಓ ಮೈ ಗಾಡ್, ಜಾಸ್ತಿ ದಿನ ಬ್ರೋ ಅಲೋ ಸೌಂಡು ವಾಯ್ಸಲ್ಲೇ ನಾವು ಗೊತ್ತಾಯ್ತು. ಬಟ್ ನಮ್ಮ ಕನ್ಫ್ಯೂಷನ್ ಇರೋದು ಆಡಿಯನ್ಸ್ಗೂ ಕರೆಕ್ಟ್ ಬ್ರೋ. ಓಕೆ, ನಿಮ್ಗೇನಾದರೂ ಇಲ್ಲಿ ತೊಂದರೆ ಆಗಿದೆಯಾ? ಲೈಕ್ ನಿಮ್ಮ ಸಾವುಗೆ ಏನಾದರೂ ಕಾರಣ ಇದೆಯಾ? ಆ ಸಾವು ಇಲ್ಲೇ ನಡೆದಿದೆಯಾ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ಇನ್ನೂ ಇಲ್ಲೇ ಇದೆಯಾ? ಅದು ಸಡನ್ ಕನ್ಫರ್ಮೇಷನ್ ವಿತೌಟ್ ಡೌಟು. ಹಾಂ, ಓಕೆ ಡನ್. ನೆಕ್ಸ್ಟ್ ಕ್ವಶನ್ ಏನಾದರೂ ಫ್ಲ್ಯಾಶ್ ಆಗ್ತದೆ ಇನ್ನೂ ಏನಕ್ಕೆ ಇಲ್ಲೇ ಇದ್ದೀರಾ? ಹಾಂ, ಸರಿ. ಇನ್ನೂ ನೀವು ಏನಕ್ಕೆ ಇಲ್ಲೇ ಇದ್ದೀರಾ?
ಏನಾಗಿದೆ, ಏನಕ್ಕೋಸ್ಕರ, ನಿಮ್ಗೆ ಏನು ಬೇಕು, ನಿಮಗೆ ಏನಾದರೂ ಬೇಕು ಲೈಕ್ ಸೇಡ್ ತೀರಿಸ್ಕೋಬೇಕು ಅನ್ನೋ ಬ್ರೂ ವೈಬ್ರೇಷನ್ ಕನ್ಫರ್ಮ್ ಬ್ರೋ. ಏನಂದರೆ ಸೇಡ್ ತೀರಿಸ್ಕೋಬೇಕು. ಗಾಲಿ ನೋಡ್ತಾ ಈ ಟೈಮಲ್ಲಿ ನೋಡಿ ಎಷ್ಟು ಪ್ರೆಷರ್ ಹೊಡಿತಿದೆ. ಲಿಟ್ರಲಿ ನಿಮ್ಮ ಜರ್ಕಿನ್ ಎಗಿರ್ತಿದೆ ಬ್ರೋ ಗಾಲಿಯಿಂದ. ನ್ಯಾಚುರಲಿ ಗಾಳಿ ಎಷ್ಟು ಗಾಳಿ ಬ್ರೋ, ನ್ಯಾಚುರಲಿ ನಮ್ಗೆ ಆನ್ಸರ್ ಬರ್ತಿದೆ. ನೀವೇನಾದರೂ ಕೇಳ್ಬೇಕಾ? ಬನ್ನಿ ಕೇಳಿ. ಹಿಂಗೆ ಅಮ್ಮ ನೋಡಿ, ನಿಮಗೆ ನಡೆದಿರೋದು ತುಂಬ ಅನ್ಯಾಯ ಅಂತ ನಮ್ಗೆ ಅನಿಸ್ತಿದೆ. ಅದರಿಂದ ನಮಗೂ ತುಂಬ ಫೀಲ್ ಆಗ್ತಿದೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ನಿಮ್ಮಿಂದ ಆ್ಯಕ್ಚುಲಿ ನಾವು ಇಂಥ ರಿಸ್ಕ್ ಇರೋ ಜಾಗಕ್ಕೆ ಈ ಥರ ಅನ್ಟೈಮಲ್ಲಿ ನಾವು ನಂಬಿಕೆ ಇಟ್ಕೊಂಡು ಬರೋದೇ ನಿಮ್ಮ ಮೇಲೆ. ಸೊ ನೀವೇನು ನಮ್ಗೆ ತೊಂದರೆ ಮಾಡಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ನೀವು ಇನ್ನೂ ಇಲ್ಲೇ ಇದ್ದೀರಾ ಅಂತಂದರೆ, ಲಾಸ್ಟ್ ಟೈಮು ಫ್ರೆಂಡ್ಸ್ ಈ ಕ್ವಶನ್ ಕೇಳ್ತಿರೋದು ಒಂದು ಕನೆಕ್ಷನ್ ಇದೆ. ಲಾಸ್ಟ್ ಟೈಮ್ ಬಂದಿರೋ ಅಂಥ ಹುಡುಗರು ಏನಿದ್ದಾರೆ ಅವ್ರಿಗೆ ಬಂದ್ಬಿಟ್ಟು ಅವ್ರಿಗೆ ಬಿದ್ದಿರೋ ಅಂಥ ಏಟು, ನಡೆದಿರೋ ಅಂಥ ಅನುಭವ ಒಂದು ನೆಕ್ಸ್ಟ್ ಲೆವೆಲಲ್ಲೇ ಐತೆ. ಸೊ ಅವ್ರು ಮಾಡಿರೋ ಅಂಥ ಮೆಸೇಜ್ನ ನಾವು ತೋರಿಸ್ತೀರಿ ಈ ವಿಡಿಯೋದಲ್ಲಿ. ಯಾಕೆ ಇಷ್ಟು ಗಾಳಿ ಮಾಡ್ತಿದ್ದಾರೆ? ಏನು ಹೇಳಿದ್ರು? ಗಾಳಿ ನೋಡ್ಬೋದು. ಸೊ ನಾನು ಸಡನ್ ಕೊಡ್ತಿದ್ದೆ ಬ್ರೋ ವೈಫು. ಅದು ನನಗೆ ಹಿಂದೆನೇ ಕೊಡ್ತಿದೆ. ಕಾದು ಜಾಸ್ತಿ ನೋವು ಇದೆ ಬ್ರೋ ಅದು. ಇದಕ್ಕೆ ಒಂದು ಸೆಕೆಂಡ್ ಲೈಟ್ ಅಲ್ಲಾಕಿ. ಓಕೆ, ನಾನು ಕೇಳ್ತಿರೋ ಅಂಥ ಕ್ವಶನ್ ಆ ಥರ, ಅದು ಏನೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಅದೇ ಅದಕ್ಕೆ ಗೊತ್ತಾಯ್ತು. ಸೊ ಅವ್ರಿಗೆ ನಡೆದಿರೋದು ನೋಡಿದ್ರೆ ಏನೋ ಹುಡುಗರ ಮೇಲೆ ನಿಮಗೆ ನಡೆದಿರೋ ಅಂಥ ಅನ್ಯಾಯದಿಂದ ನೀವು ಗಂಡಸರ ಮೇಲೆ ತುಂಬ ಆಕ್ರೋಶ ಮತ್ತು ಕೋಪ ಹಿಡ್ಕೊಂಡಿದ್ದೀರಾ ಅಂತ ನನಗೆ ಫೀಲ್ ಆಗ್ತಿದೆ. ಅದು ನಿಜ ಆಗಿದ್ದರೆ ಹೌದು ಅನ್ನಿ, ಇಲ್ಲಾಂದರೆ ಇಲ್ಲ ಅನ್ನಿ. ನಿಮಗೆ ಎಲ್ಲ ಗಂಡಸರ ಮೇಲೆ, ಹುಡುಗರ ಮೇಲೆ ನಿಮಗೆ ತುಂಬ ಕೋಪ ಇದೆಯಾ? ನಿಮ್ಗೆ ನಡೆದಿರೋ ಅಂಥ ಅನ್ಯಾಯ ಆದಮೇಲೆ ಬ್ರೋ ಅಳ್ತಾ ಇದೆ ಬ್ರೋ. ಹಲೋ ಸೌಂಡು ಕೇಳಿಸುತ್ತೆ ಬ್ರೋ. ಇಲ್ಲಿ ಹಾಂ ಜಾಸ್ತಿ ಫಸ್ಟಿಂದ ಡೌಟು. ಯಾಕಂದರೆ ನೀವು ಮುಂದ್ಗಡೆಯಿಂದ ಪಾಸು, ನನಗೆ ಹಿಂದ್ಗಡೆಯಿಂದ ಪಾಸು. ಅದೇ ನನ್ನ ಕಣ್ಣಿಗೆ ಪದೇ ಪದೇ ಕಾಣಿಸ್ತಿದೆ, ಕಣ್ಣಿಗೇನೆ ಕಾಣಿಸ್ತಿದೆ ಕತ್ತಲಲ್ಲಿ ಇರುವಾಗಲೇ. ಅದಕ್ಕೆ ನಾನು ನೈಟ್ ವಿಷನ್ ಏನಂತ ಗೊತ್ತಾಗ್ತಿಲ್ಲ ಬ್ರೋ. ನನಗೆ ಮೂಳೆ ಒಂಥರ ಟ್ರಿಗರ್ ಆಗ್ತಿದೆ. ಅದೇ ನಾನು ಅಂತಿರೋದು, ಏನೋ ಕಾಣಿಸ್ತಿರೋ ಫೀಲಿಂಗ್ ಬರ್ತಿದೆ. ಫ್ರೆಂಡ್ಸ್, ಇವಾಗ ನಾನು ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಟೈಮಿಂಗು ಅದನ್ನು ತೋರಿಸ್ತೀನಿ. ಗೂಗಲ್ ಟೈಮಿಂಗ್ ತೋರಿಸ್ಬೋದು. ಅದೇ ತೋರಿಸ್ಬಿಡ್ತೀನಿ ಬ್ರೋ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 2:18 a.m. ಸೊ 2:18 a.m. ಆಯ್ತಾ? ಬ್ರೋ, ಇಲ್ಲಿ ನಾವು ಬಂದಿರೋದೇ ಆ್ಯಕ್ಚುಲಿ ಲೊಕೇಶನ್ಗೆ ಲೇಟು. ಟೈಮ್ ಬಂದ್ಬಿಟ್ಟು 2:18. ಇನ್ನೊಂದು ಸರಿನೂ ಕನ್ಫರ್ಮೇಷನು. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 2:18 a.m. ಅದು ಸಿಚುವೇಶನ್. ನೀರು ಇಲ್ಲ ಬ್ರೋ, ಮೇಯ್ನ್ ಅದು ಯೋಚನೆ ಮಾಡ್ಕೋ. ನೀರು ಸಿಕ್ಕಿಲ್ಲ ಗೈಸ್, ನಾವು ಲೇಟಾಗಿ ಮೆಟ್ರೋಲ್ಲಿ ಲೇಟ್ ಆಗಿದೆ ಬ್ರೋ. ನೀರು ಬಂದ್ಬಿಟ್ಟು ಪಾಸಿಟಿವ್ ಎನರ್ಜಿ ಬ್ರೋ. ಅದಾದ್ರೂ ನಮ್ಮನ್ನು ಸ್ವಲ್ಪ ಧೈರ್ಯ ಕೊಡುತ್ತೆ. ಅದೂ ಇಲ್ಲ ನಮ್ಮ ಹತ್ರ. ಸೊ ಹಿಂಗಿದೆ ಪರಿಸ್ಥಿತಿ. ಅದರಿಂದ ಇವಾಗ ಬಂದಿರೋ ನಮ್ಗೆ ಆನ್ಸರ್ ಬೇರೆ ಏನಂತ ಬಂತು ಬ್ರೋ? ಗಂಡಸರ ಜಾತಿ ಮೇಲೆ ನಡೆದಿರೋ ಅಂಥ ಅನ್ಯಾಯಕ್ಕೆ ಅವರು ಕೋಪ. ಇರು ಬ್ರೋ, ಒಂದು ಕ್ಲಾರಿಟಿ ಕೊಡ್ತೀನಿ ನಾನು. ಅಮ್ಮ ನೋಡಿ, ನಿಮಗೆ ಬರ್ತಿರೋ ಅಂಥ ಕೋಪ, ನೀವು ಇಟ್ಕೊಂಡಿರೋ ಅಂಥ ಆಕ್ರೋಶ, ಅದು 100% ನ್ಯಾಯನೇ. ಬಟ್ ದಯವಿಟ್ಟು ಎಲ್ಲರನ್ನೂ ಅದೇ ದೃಷ್ಟಿಯಲ್ಲಿ ನೋಡಬೇಡಿ. ಸೊ ನಮ್ಮಿಂದ ನಿಮಗೆ ನಾನು ಪದೇ ಪದೇ ತಿಳಿಸ್ತಾ ಇದ್ದೀನಿ, ನಿಮ್ಮ ಫ್ಯಾಮ್ಲಿ ಮೆಂಬರ್ ಆಗೋ, ನಿಮ್ಮ ಬ್ರದರ್ ಆಗೋ,
ಸೊ ನಮ್ಮನ್ನು ಥಿಂಕ್ ಮಾಡಿ ನಿಮ್ಗೆ ಒಳ್ಳೇದು ಮಾಡೋಕ್ಕೆ ಬಂದಿರೋದು. ಸೊ ದಯವಿಟ್ಟು ನಮಗೇನು ತೊಂದರೆ ಮಾಡಬೇಡಿ. ನಮ್ಗೆ ಇದ್ರ ಮುಖಾಂತರನೂ ಸ್ವಲ್ಪ ಕನ್ಫರ್ಮೇಷನ್ ಕೊಟ್ಟರೆ ನಾವು ಇನ್ನೂ ಸ್ವಲ್ಪ ನೀಟಾಗಿ ನಿಮ್ಮ ಹತ್ರ ಫಸ್ಟು ಯಾವ ಏಜ್ ತಿಳ್ಕೊಬ್ರು, ಎಷ್ಟು ಏಜು, ಯಾವ ಗೊತ್ತಾಗಬೇಕು. ಲೇಡಿ 10 ವರ್ಷ ಮುಂಚೆ ನಡೆದಿರೋದು ಬ್ರೋ, ಡ್ರಿಂಕ್ ಮಾಡಿರೋದು. ಅದೇ ಬ್ರೋ, ನಾನು ಮೆಸೇಜ್ ಎಲ್ಲ ಬಂದಿದೆಯಲ್ಲ, ಏನು ಮಾಡೋದು ಗೊತ್ತಾ, ಇದು ಏನಾದರೂ ನೀವು ತಿಳ್ಕೊಳ್ಳಿ ದಯವಿಟ್ಟು. ನಾನು ಇದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ತುಂಬ ಜನ ನಾವು ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಯೂತ್ಸು, ನಾವು ಯೂತೆ, ನಮಗೂ ಆ ಥರ ಅನಿಸುತ್ತೆ. ನೋಡೋಣ, ನಾವು ಒಂದ್ಸರಿ ಲೊಕೇಶನ್ ಏನಾದರೂ ನಮ್ಮ ಹತ್ರ ಇದ್ದರೆ ನಾವು ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಒಂದು 10 ಜನ ಹುಡುಗರನ್ನ ಹಾಕೊಂಡೋಗಿ ಟ್ರೈ ಮಾಡೋಕ್ಕೆ, ಆ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಬಟ್ ಅಲ್ಲಿ ಕೊಡೋವಂಥ ಅನುಭವ, ಅಲ್ಲಿ ನಡೆಯೋವಂಥ ಇನ್ಸಿಡೆಂಟು ನಾವು ಮರೆಯೋಕ್ಕಾಗಲ್ಲ. ಸೊ ನಮ್ಮ ಟೈಮ್ ಚೆನ್ನಾಗಿದ್ದರೆ ನಾವು ಬಚಾವಾಗ್ಬೋದು. ಇಲ್ಲ ನಾವು ಬ್ಯಾಡ್ ಮೈಂಡ್ಸೆಟ್ಟಲ್ಲಿ, ಬೇರೆ ಇಂಟೆನ್ಷನಲ್ಲಿ, ಏನೋ ಒಂದು ಈಗೋ ಸೆಟ್, ನಾನೇ ಎಲ್ಲ ಅನ್ನೋ ಥರ ಮೈಂಡಲ್ಲಿ ಹೋದರೆ ದಯವಿಟ್ಟು ಅದನ್ನ ಈಗಲೇ ಸ್ಟಾಪ್ ಮಾಡಿ. ತುಂಬ ರಿಸ್ಕ್ ಇದೆ ಫ್ರೆಂಡ್ಸ್. ಮೇನ್ ಏನಂದರೆ ನಾವು ಗೋಸ್ಟ್ ಹಂಟರ್ಸು ಎಲ್ಲಿ ಹೋಗ್ಬೇಕಂದ್ರೂ ಗೋಸ್ಟ್ ಹಂಟಿಂಗ್ಗೆ ಪಾಕೆಟಲ್ಲಿ ಏನಿದೆ ಬ್ರೋ, ಏನು ಇಟ್ಕೊಂಡು ಬಂದಿದ್ವಿ ಬ್ರೋ, ಅದೆಲ್ಲ ಇವಾಗ ಹಿಂಗೆ ತೋರಿಸ್ಲೇಬೇಕು. ನಮ್ಮ ಭಯಗಳು, ನಮ್ಮ ಫ್ಯಾಮ್ಲಿ ಇದೆ, ಅದಕ್ಕೋಸ್ಕರ ನಾವು ಭಯ. ಇಲ್ಲಾಂದರೆ ನಾವು ಅದು ಯೋಚನೆ ಮಾಡ್ತಿರ್ಲಿಲ್ಲ. ಬಟ್ ನೋಡಿ, ಅದು ಇದೆ, ಇನ್ನೊಂದಿದೆ. ನಾವು ಮಾಡ್ಕೊತಾ ಇದ್ದೀರಿ, ಯಾಕಂದರೆ ಅನುಭವ ತುಂಬ ದಿನ ಗ್ಯಾಪ್ಸು ಪೇರೆಂಟ್ಸ್ ಕೈಗೆ ಕೊಟ್ಟು ಕಲಿಸ್ತಿರೋದು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಲೈವ್ ಎಕ್ಸಾಂಪಲ್ಲು. ನಾನೇ ಇದ್ದೀನಿ, ನನ್ನ ಗೆಟಪ್ಪು, ನನ್ನ ಪರ್ಸ್ನಾಲಿಟಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಥರ ಪರ್ಸ್ನಲಿನೂ ನಮಗೆ ಮನೆಗೆ ಹೋಗಾದ್ಮೇಲೆ ಅನುಭವಿಸ್ತಾ ಇರ್ತೀರಿ. ಒಂದು ಗುಡ್ ಪರ್ಪಸ್ಗಾಗಿ ನಾವು ನಿಮಗೆ ಸಜೆಸ್ಟ್ ಮಾಡ್ತಿರೋದು. ಹೋಗಲೇಬೇಡಿ, ನಮ್ಮನ್ನು ಅದು ಏನೋ ಅಂತಾರಲ್ಲ ಬ್ರೋ, ನಾವು ಮಾಡಿರೋ ಲೊಕೇಶನಲ್ಲಿ ನೀವು ವಿಡಿಯೋ ಮಾಡಬೇಡಿ, ಆ ಥರ ಇಲ್ಲ. ರಿಸ್ಕ್ ತೊಗೊಬೇಡಿ. 100% ಅಲ್ಲಿ 80% ಚಾನ್ಸಸ್ ಇದೆ ಪ್ರಾಬ್ಲಮ್ ಆಗೋದು. ಸೊ ದಯವಿಟ್ಟು ಬೇಕಾದರೆ ನಿಮ್ಮ ಕೈಯೂ ಬೇಡ್ಬಿಡ್ತೀನಿ ನಾನು. ಬೇಡ ಫ್ರೆಂಡ್ಸ್, ಅನುಭವಿಸಿದ್ದೀರಿ, ಬೇಡ. ಆರಾಮಾಗಿರಿ. ನಾವು ರಿಸ್ಕ್ ಏನಿದೆ, ನಾವು ಗೋಸ್ಟ್ ಹಂಟರ್ಸ್ ಏನಿದ್ದೀರಿ, ಆ ರಿಸ್ಕ್ನ ನಾವು ತೊಗೊತಿದ್ದೀರಿ. ನೀವು ಆರಾಮಾಗಿ ಮನೇಲೆ ಕೂತ್ಕೊಂಡು ನೀವು ಎಂಜಾಯ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಅದೇ ದೊಡ್ಡ ಆಸ್ತಿ ನಮಗೆ, ಸಾಕಷ್ಟೆ. ಸೊ ಬ್ರೋ ಇವಾಗ ಅದು ನನಗೇನು ಗೊತ್ತಾ, ಡೌಸಿಂಗ್ ರಾಶ್ ನನಗೆ ಕೊಡಿ. ಓಕೆ, ಕೊಡಿ. ಏನಂದರೆ ಹೇಳಿ ಬ್ರೋ. ಗೈಸ್, ಒಂದು ಅಮ್ಮ ನೀವು ಇಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ಅದಕ್ಕೆ ದಯವಿಟ್ಟು ನಾನು ಒಂದು ಕೇಳಬೇಕು ಅಂದ್ಕೊಂಡಿದ್ದೀನಿ. ನನಗೆ ನಿಮಗೆ ಯಾವುದೋ ಜಾಸ್ತಿ ನೋವೇ ನಡೆದಿದೆ ಅಂತ ನನಗೆ ಗೊತ್ತಾಗ್ತಿದೆ. ಸೊ ನನ್ನ ಮನಸ್ಸಾಕ್ಷಿ ಕೇಳ್ತಿಲ್ಲ ಇಲ್ಲಿಂದ ಹೋಗೋಗೆ. ಏನಂದರೆ ತಿಳ್ಕೊಂಡೇ ಹೋಗಬೇಕು. ನಿಮ್ಮನ್ನು ಒಂದು ಸಾರಾದರೂ ನಿಮ್ಮನ್ನು ನೋಡ್ಬೇಕು ಅಂದ್ಕೊಂಡಿದ್ದೀನಿ. ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರನೇ. ನೀವು ಪರ್ಮಿಷನ್ ಕೊಡ್ತೀನಿ ಅಂದರೆ ಎಸ್ ಅಂತ ಹೇಳಿ, ಎರಡನ್ನ ಜೋಡಿಸಿ, ಇಲ್ಲ ಅಂದರೆ ನೋ ಅಂತ ಹೇಳಿ. ನೀವು ಬ್ರೋ ನಿಮ್ಗೊಂದು ಅರ್ಥ ಆಗ್ತಿದೆಯಾ? ನ್ಯಾಚುರಲಿ ಗೊತ್ತಾಗ್ತಿದೆ. ಹಾಂ, ಹಲೋ ಸೌಂಡು ಬ್ರೋ, ಸೀರಿಯಸ್ಲಿ ಹಲೋ ಸೌಂಡೇ ಬ್ರೋ. ಬ್ರೋ ಬನ್ನಿ ಹೋಗೋಣ. ಏನೋ ಸೌಂಡ್ ಬಂತು ಬ್ರೋ. ಓಕೆ, ಅದು ಕೆಳಗಡೆ ಕರೀತಿರೋದು ಬ್ರೋ, ಗೊತ್ತಾಗ್ತಿದೆಯಾ? ನನಗೂ ಹೋಗ್ತೀನಿ. ನೀವು ಕೇಳ್ದವಾಗೆ ಬ್ರೋ, ಕತ್ತಲಲ್ಲಿ ಹೋಗೋಣ. ಇವಾಗ ನಿಮ್ಮ ಹೆಂಗೆ ಬ್ರೋ ಮೈಂಡ್ ಸೆಟ್ ನನಗೆ ಅರ್ಥ ಆಗಿಲ್ಲ. ಕತ್ತಲಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೈಟ್ ವಿಷನ್ ಎತ್ಕೊಂಡು ಹೋಗೋಣ. ಓಕೆ, ಲೈಟ್ ಆಫ್ ಮಾಡಲಾ? ಲೈಟ್ ಆಫ್ ಮಾಡಿ. ಇದು ಆನಲ್ಲೇ ಇರುತ್ತೆ ರೆಕಾರ್ಡಿಂಗು. ಬ್ರೋ ಕರೀತಿದೆ ಬ್ರೋ. ಹಾಂ, ನೀವು ಇಲ್ಲೇ ಇರಿ, ಏನು ಅನ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಅಂದರೆ ಬ್ರೋ ಅದೆಲ್ಲ ಏನಿಲ್ಲ, ಒಬ್ಬನೇ ರಿಸ್ಕ್ ತೊಗೊಂಬೇಡ ಬ್ರೋ. ಏನಿಲ್ಲ ಬ್ರೋ, ತಿಳ್ಕೊಬೇಕು. ನಾನು ಒಂದ್ಸಲ ನೋಡ್ಬೇಕಂತ ಇದ್ದೀನಿ, ಒಂದ್ಸಲ ನೋಡ್ತೀನಿ. ನೀವು ಮೇಲೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಬ್ರೋ, ಸೇಫು, ರಿಸ್ಕ್ ತೊಗೊಂಬೇಡಿ. ಏನಾದರೂ ಇದ್ದರೆ ನಾನು ಓಕೆ, ಒಂದೇ ಒಂದು ಸೌಂಡ್ ಮಾಡಿ ಬ್ರೋ. ಏನಕ್ಕಂತ ನನಗೆ ಅರ್ಥ ಆಗ್ತಾಯಿಲ್ಲ ಬ್ರೋ. ಆದರೂ ಹೋಯ್ತೀರಾ ಬ್ರೋ? ಈ ಸೌಂಡ್ಸ್ ಎಲ್ಲ ಕೇಳಿ ಹೋಗಲೇಬೇಕು ಬ್ರೋ. ಇವೆಲ್ಲ ಯಾರು ಪರ್ಸ್ನಲ್ಲ ಬ್ರೋ? ಹಿಂಗೆ
ಪರ್ಸನಲ್ ಅಂತ ಒಂಥರ ಟಚ್ ಆಗ್ತಿದೆ ಬ್ರೋ. ಏನೋ ಒಂಥರ ಬಂದ ತಕ್ಷಣ ನಾನು ಹೇಳಿದೆ. ಸರಿ ಬ್ರೋ, ಬೇಗ ಹೋಗಿ ಮಾತಾಡಿ ಬ್ರೋ. ಫ್ರೆಂಡ್ಸ್, ಅವರು ಏನೋ ಗೊತ್ತಿಲ್ಲ, ಪರ್ಸ್ನಲಾಗಿ ನೋಡಬೇಕು ಅನ್ನಿಸ್ತಿದೆ. ಯಾಕಂದರೆ ತುಂಬ ದೂರದಿಂದ ಬಂದಿದ್ದಾರೆ. ನಾನಾದರೂ ಬಿಡಿ, ಇಲ್ಲೇ ಲೋಕಲ್ ಅಂದರೆ ನನಗೂ ಹಿಡೀತು ಒಂದು 80 ಕಿಲೋಮೀಟ್ರು, ಬಟ್ ಅವ್ರಿಗೆ 280 ಕಿಲೋಮೀಟ್ರು. ಅವ್ರಿಗೇನೋ ಇಲ್ಲಿ ನಡೀತಿರೋ ಅಂಥ ಅನ್ಯಾಯಕ್ಕೆ ಸ್ವಲ್ಪ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅನ್ನಿಸ್ತಿದೆ. ಅದಕ್ಕೆ ಏನೋ ಮಾತಾಡೋಕೆ ಹೋಗ್ತಿದ್ದಾರೆ, ಲೈಕ್ ಅ ಫ್ಯಾಮ್ಲಿ ಬ್ರದರ್. ನನ್ನ ಒಂದು ಆತ್ಮ ಕರೀತಿದೆ ಫೀಲಿಂಗು. ನನ್ನ ಒಂದು ಆತ್ಮ ಕರೀತಿದೆ ಆತ್ಮ ಕರೀತಿದೆ. ನನ್ನ ಹತ್ರ ಬಾ ಅಂತ. ಅದು ಕೆಟ್ಟದ ಒಳ್ಳೇದ ಅಂತ ನಮ್ಗೆ ಗೊತ್ತಿಲ್ಲ. ಏನೋ ಇವಾಗ ಅವರು ಮಾತಾಡ್ತಿರೋ ಸೌಂಡ್ ಕೇಳಿಸ್ತಿದೆ ಫ್ರೆಂಡ್ಸ್. ನಾವು ಡಿಸ್ಟರ್ಬ್ ಮಾಡೋದು ಬೇಡ. ನೀವು ಇಲ್ಲೇ ಇದ್ದೀರಾ ಅಂತ ನಾನು ಮಾಡ್ತಿದ್ದೀನಿ. ಸೆನ್ಸ್ ಆಗ್ತಿದೆ ನನಗೆ ಇಲ್ಲೇ ಇದ್ದೀರಾ ಅಂತ. ನನಗೇನು ಕಾಣಿಸ್ತಿಲ್ಲ. ನೀವು ಎಲ್ಲಿದ್ದೀರಾ? ಕರೆದಿ ನೀವೇನಲ್ಲೂ? ನೀವೇನ ಕಡ ಬ್ರೋ 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 ಏನಾಯ್ತು? ಕ್ಯಾಪ್ಚರ್ ಬ್ರೋ, ಕ್ಯಾಪ್ಚರ್ ಬ್ರೋ, ಪರ್ಫೆಕ್ಟ್ ಕ್ಯಾಪ್ಚರ್. ನನಗೇನು ಕಾಣಿಸ್ತಿಲ್ಲ, ಲೈಟ್ ಬೇಕು ಬ್ರೋ. ನಿಮ್ಗೇನು ಆಗಿಲ್ಲ ತಾನೆ? ಇವಾಗ ಬ್ರೋ ಏನಾಯಿತು? ಕ್ಯಾಪ್ಚರ್ ಅಲ್ಲಿ ಕ್ಯಾಪ್ಚರ್ ಎಲ್ಲಿ ಇಲ್ಲಿ ಬ್ರೋ? ವಿಂಡೋ ಹತ್ರ ನಿಂತ್ಕೊಂಡಿತ್ತು. ಪಕ್ಕನಾ? ಕನ್ಫರ್ಮ್ ಬ್ರೋ. ನೀವು ಸ್ಯಾಟಿಸ್ಫೈಡಾ? ಕನ್ಫರ್ಮ್ ಸ್ಯಾಟಿಸ್ಫೈಡ್ ಬ್ರೋ. ನೋಡಬೇಕಂತ ಅನಿಸ್ತು. ನೋಡಿ %% ಕನ್ಫರ್ಮೇಷನು ಆಯಿತು. ಯಾವಾಗಲೂ ನಮಗೆ ಮೇಲ್ಗಡೆ ಸೌಂಡ್ ಮೇಲ್ಗಡೆ ಸೌಂಡು. ಸೆಕೆಂಡ್ ಏನಾಯಿತು? ಡೌಸಿಂಗ್ ಭಾಷೆನ ಕೇಳಬೇಕು ಅಂದ್ಕೊಂಡಿದ್ದೀನಿ. ಇಲ್ಲೇ ಯಾಕೆ ಕಾಣಿಸ್ತು? ಏನಿಲ್ಲ, ಇಲ್ಲೇ ಯಾಕೆ ಕಾಣಿಸ್ತು ಅಂತ ಕೇಳಿ ಬ್ರೋ. ಅಕಸ್ಮಾತ್ ಅವ್ರಿಗೆ ಅನ್ಯಾಯ ಏನಾದರೂ ಈ ಸ್ಪಾಟಲ್ಲೇ ನಡೆದಿದೆಯಾ ಕೇಳಿ. ನಾನು ಇನ್ನೊಂದು ಮರ್ತೋಗಿದ್ದೀನಿ. ನಿಮಗೆ ಅನ್ಯಾಯ ನಡೆದಿರೋ ಆ ಜಾಗ ಯಾವುದು ಇದೆ ಅಂತ ನನಗೆ ಡೌಟ್ ಬರ್ತಿದೆ. ಅದು ಯಾವುದು ಅಂತ ನೀವು ಇಲ್ಲಿಂದ ಬ್ರೋ. ಇದು ನೋಡಿ, ಅದು ಮೂವ್ ಆಗ್ತಿದೆ. ಎಲ್ಲಿಗೆ? ಬಟ್ ಬ್ರೋ ಇದೇನು ರೈಟ್ ಸೈಡಿಗೆ ತೋರಿಸ್ತಿದೆ ಬ್ರೋ. ಅಲ್ಲೇನಿದೆ ಬ್ರೋ? ನಿಮಿಷ ಸ್ಟ್ರೈಟ್ ಆಗ್ತಿದೆ. ನನಗೇನೋ ಫೀಲ್ ಆಗ್ತಿದೆ. ಇಲ್ಲ ಹಿಂಗೆ ತೀರಿಸ್ತಿದ್ರೆ ನಡೀತಿರೋದು ನನಗೇನೋ ಮಿಸ್ ಹೊಡಿತಿದೆ ಬ್ರೋ. ಪಕ್ಕ ಏನು ಅನ್ಯಾಯ ನಡೆದಿದೆ, ಓಕೆ. ಈ ಥರ ತೋರಿಸೋದೇನು ಹೇಳಿದ್ರೆ ಸಾಕಲ್ವಾ? ಡೌಸಿಂಗ್ ಅನ್ಯಾಯ ನಡೆದಿರೋದಿಲ್ಲ ಬ್ರೋ. ಅವರು ಎಕ್ಸಾಕ್ಟ್ ಪ್ಲೇಸ್ ತೋರಿಸ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಓಕೆ. ಇನ್ನೊಂದು ನಿಮಗೆ ಕೇಳಿಸ್ತಿದೆ ಇಲ್ವೋ ಗೊತ್ತಿಲ್ಲ, ಸೀರಿಯಸ್ಲಿ ನನಗೆ ಕೇಳಿಸ್ತಿದೆ. ನನ್ನ ಬ್ಯಾಕ್ ಸೈಡು ಏನೋ ಸೌಂಡ್ಸ್ ಕೇಳಿಸ್ತಿದೆ ಬ್ರೋ. ನಾನು ಹೇಳೋಕ್ಕಾಗ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ನನಗೂ ಜುಮ್ ಜುಮ್ ಅಂತಿದೆ ಮೈ ಅಂತ ಜುಮ್ ಜುಮ್ ಅಂತಿದೆ. ಹೌದಾ? ನಾನು ಅಂದಿಲ್ವಾ ಅಮ್ಮ? ನೋಡಿ ನಿಮ್ಮ ಎಲ್ಲಿಂದ ಬಿತ್ತು ಬ್ರೋ? ಗೊತ್ತಿಲ್ಲ ಬ್ರೋ. ಈ ಹೋಗಿ ನೋಡು. ನಾನು ಹೇಳೋದು ಕೇಳ್ತೀರಾ? ನನಗೇನು ಅನಿಸ್ತಿದೆ ಗೊತ್ತಾ? ಇದೇನೋ ಅವ್ರು ತೋರಿಸ್ತಿದ್ದಾರೆ, ಬಟ್ ಹತ್ರಕ್ಕೆ ಹೋಗ್ಬಿಡ್ತಾ ಇಲ್ಲ. ಅವ್ರ ಪರ್ಸ್ನಲ್ಲ ಪ್ರೈವೇಟೋ ಗೊತ್ತಿಲ್ಲ. ಯೋಚನೆ ಮಾಡಿ, ಅದರಿಂದ ನಮ್ಗೆ ಏನಾದರೂ ತೊಂದರೆ ಆಗ್ಬೋದು. ನಾನು ಅಲ್ಲಿ ಹೋಗಲ್ಲ, ಬಟ್ ಒಂದು ಕ್ವಶನ್ ಕೇಳಬೇಕು. ಕೇಳಿ ಧಾರಾಳವಾಗಿ. ನಮ್ಗೆ ಅಟ್ಯಾಕ್ಸ್ ಆಗೋ ರೇಂಜ್ಗೆ ಇರುತ್ತೆ. ನಮ್ಗೆ ಅಟ್ಯಾಕ್ಸ್ ಆಗೋ ರೇಂಜಿಗೆ ನಾವು ಅಮ್ಮ, ನಾನು ಒಂದು ಕೇಳಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಸಂಬಂಧಪಟ್ಟಿರೋ ಏನಾದರೂ ಮುಚ್ಚಿಟ್ಟಿರೋ ಥರ ಅನಿಸ್ತಿದೆ ನನಗೆ.
ಇಲ್ಲೇ ಇದೆಯಾ? ಅಲ್ತಿದ್ದಾರೆ ಬ್ರೋ, ಏನಾದರೂ ಇದೆ ಬ್ರೋ ಬ್ರೋ ಮತ್ತೆ ಬ್ರೋ, ತೋರಿಸ್ತಿದೆ. ಬಟ್ ಅದನ್ನು ನಾವು ಆತರದಲ್ಲಿ ಮಾಡೋದು ಬೇಡ ಬ್ರೋ. ಒಂದು ಇದು ಓ ಬ್ರೋ ಹಿಂಗೆ ತಿರುಗ್ತಿದ್ರೆ ಇಲ್ಲೇ ಇದೇನಿದ್ರು ಬ್ರೋ ಮ್ಯಾಜಿಕ್ಕು ಹಿಂಗೆ ಇಲ್ಲ ನೋಡು ಗೊತ್ತಾಗ್ತಿದೆ. ನನಗೇನೋ ಏನೋ ಬ್ರೋ, ನಾನು ಹೇಳೋಕ್ಕಾಗಲ್ಲ. ನೀವೇನು ಅನ್ಕೊತಿದ್ದೀರಾ ಇಲ್ಲಿ? ನಾನು ಹೇಳ್ಕೊಳಕ್ಕಾಗಲ್ಲ ನನಗೆ. ಆ್ಯಕ್ಚುಲಿ ಏನು ಗೊತ್ತಾ ಬ್ರೋ, ಹಿಡ್ಕೊಳ್ಳಿ ನಾನು ಹೇಳ್ತೀನಿ ಬೇಕಾದ್ರೆ. ರೀಸೆಂಟಾಗಿ ಏನು ಸೌಂಡ್ ಅದ? ನನಗೇನು ಫೀಲ್ ಆಗ್ತಿದೆ ಗೊತ್ತಾ? ಅವ್ರಿಗೆ ಅನ್ಯಾಯ ನಡೆದಿರೋ ಎಕ್ಸಾಕ್ಟ್ ಸ್ಪಾಟ್ನ ತೋರಿಸ್ತವ್ರೆ. ಅವ್ರಿಗೆ ಸಂಬಂಧಪಟ್ಟಿರೋ ಏನೋ ವಸ್ತುನು, ಅವ್ರಿಗೆ ಇಂಪಾರ್ಟೆಂಟ್ ವಸ್ತುನು ಇಲ್ಲೇ ಇದೆ ಅಂತ ನಮಗೆ ಅದೇ ಲೊಕೇಶನ್ ಪದೇ ಪದೇ ತೋರಿಸ್ತವ್ರೆ. ಬಟ್ ಇದು ಕರೆಕ್ಟ್ ವೇ ಅಲ್ಲ, ನಾವು ಅದನ್ನು ಸರ್ಚ್ ಮಾಡೋದು ಅನಿಸ್ತಿದೆ. ನನ್ನ ಮೈಂಡ್ ಸೆಟ್ ಹಂಗೆ ಡೈವರ್ಟ್ ಆಗ್ತಿದೆ ಬ್ರೋ. ಓಕೆ, ಪ್ರಾಪರಾಗಿ ನಾವು ಎಲ್ಲ ತಿಳ್ಕೊಂಡಲ್ಲ ಬ್ರೋ. ಫಸ್ಟ್ ನಮ್ಮ ಸೇಫ್ಟಿ ನೋಡ್ಕೊಳ್ಳೋಣ ಬ್ರೋ. ಇವಾಗೆಲ್ಲ ಏಟ್ಗಳು ಹೆಂಗ್ ಬಿದ್ದೈತೆ ಗೊತ್ತಲ್ವಾ ಬ್ರೋ? ಅದು ಸ್ವಲ್ಪ ಭಯ ಆಗ್ತಿದೆ. ಫ್ಯಾಮಿಲಿ ಮ್ಯಾನ್ ಅರ್ಥ ಮಾಡ್ಕೊಳ್ಳಿ. ಹೌದು, ಆಯ್ತಾ? ಅದೇ ಗಾಯ್ಸ, ಇಷ್ಟುವರೆಗೂ ಮಾಡೋಕ್ಕಾಗಿದೆ ನೋಡ್ಬೇಕಂದ್ರೆ, ಬಟ್ ಕನ್ಫರ್ಮ್ ಆಗಿ ಬಟ್ ಕ್ಯಾಪ್ಚರ್ ಆಗಿದೆ. ರಿಸ್ಕ್ ತೊಗೊಳೋಣ ಬ್ರೋ, 100% ರಿಸ್ಕ್ ತೊಗೊಳೋದೆ. ಆಯ್ತಾ? ಬಟ್ ಇವಾಗ ಬೇಡ ಬ್ರೋ, ಇವಾಗ ಬೇಡ. ಹೌದು, ಏನಂದರೆ ಏನು ಗೊತ್ತಿಲ್ಲದೆ ಲೊಕೇಶನ್ ಬಗ್ಗೆ ಬಂದಿದ್ದೀವಿ. ಹಂಗೆ ಬ್ಲೈಂಡಾಗಿ ನಾನು ಹಂಗೆ ಮಾಡಿ ನೋಡಿದ್ರೆ 11 ಮೈಲ್ ಚಾಲೆಂಜು ರಿಚುವಲ್ ಕಾಲಲ್ಲೆಲ್ಲ ಇದು ಮಾಡಿ ಅನ್ಭವಿಸಿದೆ. ಹೌದು, ನಾನು ಇದು ಕೊಳ್ಳೇಗಾಲ ಹೋಗಿ ಏನಾಗಿದೆ ಗೊತ್ತಿರುತ್ತೆ ನಮಗೆ. ಹಂಗೆ ಅದೇ ಬ್ಲೈಂಡಾಗಿ ಹೋಗ್ಬಾರ್ದು ಗೊತ್ತಿಲ್ಲದೆ ಇರೋ ಪ್ಲೇಸ್ಗೆ ಅಂತ ನಾನು ಸ್ವಲ್ಪ ಏನೋ ಬೇಕು. ಇಲ್ಲಿ ಮಾತ್ರ ಏನೋ ಇದೆ. ಅದೇ ಬ್ರೋ, ಅಲ್ತಿದೆ. ಹೌದು ಬ್ರೋ, ನಾನು ಹೇಳ್ತಿಲ್ಲ ಬ್ರೋ, ಇಲ್ಲಿರೋದು ರಿಸ್ಕೇ. ಬನ್ನಿ ನಾನು ಹೇಳ್ತೀನಿ. ನೋಡಿ ಅಮ್ಮ, ಇಷ್ಟೊತ್ತು ನಿಮ್ಮ ಜಾಗದಲ್ಲಿ ನಮಗೆ ಈ ಥರ ಫ್ರೀಯಾಗಿ ಓಡಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ವೆರಿ ಥ್ಯಾಂಕ್ಸ್. ನಿಮಗೆ ಇನ್ನೂ ತೊಂದರೆ ಆಗೋ ಥರ ನಾವು ಯಾವುದೂ ಮಾಡೋಕ್ಕೋಗಲ್ಲ. ನಿಮ್ಗೆ ಹೆಲ್ಪ್ ಅಂತೂ ಖಂಡಿತ ನಾವು ಮಾಡೋಕ್ಕೆ ರೆಡಿ ಇದ್ದೀರಿ, ಬಟ್ ಪ್ರಾಪರ್ ವೇ ಅಲ್ಲಿ. ಸೊ ಯೋಚನೆ ಮಾಡಿ. ನಮಗೂ ಪ್ರಾಬ್ಲಮ್ಸ್ ಫೇಸ್ ಆಗ್ತಿದೆ, ಬಟ್ ಪ್ರಾಬ್ಲಮ್ನ ನಾವು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀರಿ ನಿಮಗೋಸ್ಕರ. ನಿಮ್ಗೆ ನ್ಯಾಯ ಸಿಗುತ್ತೆ ಅಂತಂದರೆ. ಬಟ್ ಅದೇ ಬ್ರೋ, ನಮಗೆ ಬೇಸಿಕ್ ಸೆಕ್ಯೂರಿಟಿ ಆದರೂ ಮಾಡ್ಕೊಂಡು ಬರೋಣ. ಬರಬೇಕು. ಇಬ್ಬರೇ ಬಂದಿದ್ವಿ, ಏನು ಗೊತ್ತಿಲ್ಲದೆ ಬಂದಿದ್ವಿ. ಇವಾಗ ಸ್ವಲ್ಪ ಏನೋ ಒಂದು ಇಷ್ಟೇ ಗೊತ್ತಿರೋದು ನಮಗೆ, ಇನ್ನೂ ಏನು ತಿಳ್ಕೊಂಡು. ಇನ್ನೊಂದು ಭಯ ಏನು ಗೊತ್ತಾ ಬ್ರೋ, ನಾವೇನೋ ಒಂದು ರಿಸ್ಕ್ ಮಾಡ್ಕೊಂಡು ಮಾಡ್ತೀರಿ, ಕರೆಕ್ಟಾಗಿ ಅದು ಮಾಡಿದ್ರೆ ಓಕೆ, ಮಿಸ್ಸಾಗಿ ಅದು ಅವ್ರಿಗೆ ಉಲ್ಟಾ ಆದರೆ ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ ತೊಗೊತೀರಮ್ಮ. ಖಂಡಿತ ಈ ಲೊಕೇಶನ್ಗೆ ಬರ್ತೀರಿ. ನಿಮ್ಗೆ ಏನು ಹೆಲ್ಪ್ ಬೇಕಾಗಿದೆಯೋ ನಾವು ಖಂಡಿತ ಮಾಡ್ತೀರಿ. ಬಟ್ ದಯವಿಟ್ಟು ನಮ್ಮನ್ನ ತಪ್ಪಾಗಿ ತಿಳ್ಕೊಬೇಡಿ. ಇದೊಂದು ಸರಿ ಕ್ಷಮಿಸ್ಬಿಡಿ. ಬಟ್ ಗ್ಯಾರಂಟಿ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀರಿ ಖಂಡಿತ ಬ್ರೋ. ಕಂಪ್ಲೀಟು ವೆದರು, ಕ್ಲೈಮೇಟು, ಸಿಚುವೇಶನ್ನು ಎಲ್ಲ ಚೇಂಜ್ ಆಗೋಯ್ತು 5 ನಿಮಿಷದಲ್ಲಿ. ಇವಾಗ ಲಾಸ್ಟ್ 5 ಮಿನಿಟ್ಸಿಂದ ಆ ಫೀಲ್ ನನಗೇ ಬರ್ತಿದೆಯಾ, ಇಲ್ಲಾಂದರೆ ನಿಮಗೂ ಆಗ್ತಿದೆಯಾ? ಒಂದೊಂದು ಕಡೆ ಚಳಿ ಅನಿಸ್ತಿದೆ, ಒಂಥರ ಶೆಕೆ ಅನಿಸ್ತಿದೆ, ಒಂಥರ ಡಿಫ್ರೆಂಟ್ ವೆದರ್ ಚೇಂಜ್ ಆಗ್ತಿರೋ ಫೀಲಿಂಗು. ಓಕೆ ಅಮ್ಮ, ನಾವು ಇನ್ನೂ ಇಲ್ಲಿದ್ದು ಇಷ್ಟುವರೆಗೂ ಗಾಳಿ ಇತ್ತಲ್ಲ, ಚೂರು ಗಾಳಿ ಇದೆ ನೋಡಿದೆ. ಅದೇ ಬ್ರೋ, ಅವ್ರು ಅರ್ಥ ಮಾಡ್ಕೊತವ್ರೆ. ಅವ್ರು ಅರ್ಥ ಮಾಡ್ಕೊಳೋವ್ರಿಗೆ ನಮಗೆ ಅವಕಾಶ ಇಲ್ಲಿಂದ ಸೇಫಾಗಿ ಆಚೆ ಹೋಗೋಕ್ಕೆ. ಅದೇ ಅಮ್ಮ, ನಾವು ಮಾಡಬೇಕಾಗಿರೋದು ಇಷ್ಟೇ ತಿಳ್ಕೊಂಡಿದ್ವಿ. ಬಟ್ ಇನ್ಮೇಲೆ ಏನು ಮಾಡಬೇಕೋ ಅವು ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಇವೆಲ್ಲ ಅಲ್ತಿದೆ ಬ್ರೋ. ಖಂಡಿತ ಬ್ರೋ, ಮಾಡೋಣ ಬ್ರೋ. ಅದೇ ಬಿಡೋದು ಬೇಡ. ನೀವು ಅಲ್ಲಿ ಬೇಡ, ಆ ನೋವು ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟು ಇದು ಇದೆ ನಮಗೂ, ಆ ಎಕ್ಸ್ಪೀರಿಯನ್ಸ್ ಇದೆ. ನಾವು ಜಾಸ್ತಿ ನೋಡಿದ್ದೀವಿ, ಈ ಥರ ಸಪೋರ್ಟ್ ಮಾಡ್ತೀವಿ ನಿಮಗೆ ಏನಾಗಿದೆ ಅದು ತಿಳ್ಕೊಂಡು.
ನಿಮ್ಗೆ ಏನು ಬೇಕೋ ಅದು ಖಂಡಿತ ಮಾಡಿಕೊಡ್ತೀವಿ. ಹೌದು. ಒಂಥರ ಕಣ್ಣಲ್ಲಿ ಇಲ್ದಿರೋ ಏನು ಗೊತ್ತಾ, ನಾವು ಅವ್ರಿಗೆ ಎಕ್ಸ್ಕ್ಯೂಸು ಅಂತ ಏನದು, ನಾವು ಎಕ್ಸ್ಕ್ಯೂಸ್ ಕೊಡೋ ಅಷ್ಟು ಅವ್ರಿಗೆ ಬೇಜಾರಾಗಿ ಆ್ಯಂಗ್ರಿ ಆಗಿಬಿಡ್ತಾರೆ. ಬನ್ನಿ ಯಪ್ಪ ಯಪ್ಪ ಯಪ್ಪ. ಸೊ ಫ್ರೆಂಡ್ಸ್, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಗೆ ಅದಕ್ಕೆ ಏನಕ್ಕಂತ ರೀಸನ್ ಹೇಳ್ತೀನಿ ನಾನು. ಬ್ರೋ ಬನ್ನಿ, ಔಟ್ರೋ ಕೊಟ್ಬಿಡಿ. ಅಲ್ಲಿ ನಾನು ಮಾತಾಡಬೇಕಿರೋದು ಇಲ್ಲೇ ಮಾತಾಡಬೇಕು ಆಚೆ. ಏನಂದರೆ ಮತ್ತೆ ಇಲ್ಲಿಗೆ ಬರ್ತೀವ ಇಲ್ವಾ ಅನ್ನೋದು ಅದು ನಿಮ್ಮ ಕೈಯಲ್ಲಿದೆ. ಏನಂದರೆ ಇನ್ನೊಂದು ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಏನೋ ನಡೆದಿದೆ ಅಂತ ನನಗೆ ಗೊತ್ತಾಗ್ತಿದೆ, ಬಟ್ ಅವಳಿಗೆ ಸಂಬಂಧಪಟ್ಟಿರೋ ಏನೋ ಅಲ್ಲಿ ತಿಂಗಿದೆಯಾ ಇನ್ನೇನಾದರೂ ಇದೆಯಾ ಅದು ನಮ್ಗೆ ಗೊತ್ತಿಲ್ಲ. ಅದು ಯಾಕೆ ಅಲ್ಲೆಲ್ಲೇ ತೋರಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ನೀವೇನು ಅಂದ್ಕೊಂಡಿದ್ದೀರ ಬ್ರೋ? ನನಗೇನು ಗೊತ್ತಾ, ಏನೋ ಪ್ರಾಬ್ಲಮ್ ಇದೆ ಬ್ರೋ, ಕನ್ಫರ್ಮ್. ಅದರಿಂದ ಅವ್ರಿಗೆ ಪ್ಲಸ್ ಆದರೂ ಆಗ್ಬೋದು, ಇಲ್ಲಾಂದರೆ ಮೈನಸ್ ಆದರೂ ಆಗ್ಬೋದು, ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹೌದು. ಬಟ್ ಏನಂತಂದರೆ ನಾವು ಅದನ್ನು ಪ್ರಾಪರ್ ವೇಯಲ್ಲಿ ಮಾಡಿದ್ರೆ ಓಕೆ, ಅವ್ರಿಗೂ ಸ್ಯಾಟಿಸ್ಫೈ. ಅದು ನಾವು ಗೊತ್ತಿಲ್ದಿರಂಗೆ ನಾವು ಕೈ ಇಡ್ತಿರೋದು. ಹೌದು. ಅದೇನಾದ್ರು ನಾವು ತಪ್ಪಾಗಿ ಮಾಡಿಬಿಟ್ರೆ ಗೊತ್ತಿಲ್ಲ ನಾವು ಬ್ರೋ, ತಪ್ಪಾಗಿಬಿಟ್ರೆ ಅವರೇ ಹಿಂದೆ ಮುಂದೆ ನೋಡಲ್ಲ. ಹೌದು. ನಮ್ಗೆ ಅಟ್ಯಾಕ್ ಮಾಡೋ ಚಾನ್ಸಸ್. ಮುಂಚೆಲ್ಲ ಏನೋ ಗೊತ್ತಿಲ್ದಿರಂಗೆ ಏನೋ ಬಿಸಿ ಇರತ್ತಾ ಆ ಥರ ಅನ್ನೋದ್ರಲ್ಲಿ ಏನಾಗುತ್ತಾ ಆಗಲಿ ಅನ್ನೋದ್ರಲ್ಲಿ ಮಾಡ್ತಾಯಿದ್ದೆ. ಬಟ್ ಇವಾಗ ಹಂಗಲ್ಲ ಫ್ರೆಂಡ್ಸ್, ತುಂಬ ಅನುಭವಿಸ್ಬಿಟ್ಟಿದ್ದೀರಿ, ಎಲ್ಲರೂ ಅನುಭವಿಸ್ಬಿಟ್ಟಿದ್ದೀರಿ. ಸೊ ಅದರಿಂದ ಸ್ವಲ್ಪ ನಮ್ಮ ಕಡೆಯಿಂದ ನಾವು ಮಿಸ್ಟೇಕ್ ಮಾಡೋದು ಬೇಡ, ಸ್ವಲ್ಪ ಪ್ರಾಪರ್ ವೇಯಲ್ಲಿ ಮಾಡಿ ಏನಂತಾರೆ ಬ್ರೋ, ಶಾಂತಿ ಪಡಿಸೋಣ. ಎಲ್ಪ್ ಅಂತೂ ಖಂಡಿತ, ಸತ್ಯ ಎಲ್ಪ್ ಅಂತೂ ಖಂಡಿತ ಮಾತು ಕೊಡ್ತಾಯಿದ್ದೀರಿ, ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀರಿ. ಬಟ್ ಟೈಮ್ ತೊಗೊತೀರಿ ಫ್ರೆಂಡ್ಸ್ ಅಷ್ಟೇ. ಇವಾಗಾದರೆ ನಿಮ್ಮ ಸಪೋರ್ಟ್ ನಮಗೆ ಹಿಂಗೆ ಬರಬೇಕು. ಇನ್ನೂ ಜಾಸ್ತಿ ಆದರೆ ಇನ್ನೂ ಒಳ್ಳೆಯದೇ, ನಮಗೂ ಒಳ್ಳೆಯದೇ. ಸೊ ಇನ್ನೂ ಯಾವ ನೋವುಗಳು ಇದ್ದಾವೆ ದೆವ್ವಗಳಿಗೆ, ಅವಗೂ ಒಳ್ಳೆಯದೇ. ನಾವು ಇನ್ನೂ ಮುಂದೆ ಹೋಗೋಕ್ಕೆ ಆ ಹೋಪ್ ಸಿಗುತ್ತೆ ನಮಗೆ ನಿಮ್ಮ ಕಡೆಯಿಂದ. ಅಷ್ಟು ದೂರ ಹೋಗಿ ಅವ್ರಿಗೆ ಸಹಾಯ ಮಾಡೋಗೆ, ನಿಮ್ಮಿಂದ ನಮಗೆ, ನಮ್ಮಿಂದ ಅವ್ರಿಗೆ. ಸೊ ಫ್ರೆಂಡ್ಸ್, ಈ ವಿಷಯನ ಬಂದು ಮೇಯ್ನಾಗಿ ನಮಗೆ ಸಜೆಸ್ಟ್ ಮಾಡಿರೋವಂಥ ಲೊಕೇಶನ್ ಶಾರುಖ್ ಬ್ರೋ ಅವ್ರಿಗೆ ತಿಳಿಸ್ಬೇಕು. ಅದೇ ಬ್ರೋ, ನಾವು ಕ್ಲೀನಾಗಿ ಪ್ರಾಪರಾಗಿ ತಿಳ್ಕೊಂಬರ್ತೀರಲ್ಲ, ಆ ಟೈಮಲ್ಲಿ ಬೆಟರ್ ಅವ್ರನ್ನೂ ಕರ್ಕೊಂಬಂದ್ರೆ, ಯಾಕಂದರೆ ಅವರು ಇದರಲ್ಲಿ ಒಂದು ಪಾಠ ಆಗಿಬಿಟ್ಟವ್ರೆ, ಅದಕ್ಕೋಸ್ಕರ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಬರ್ತೀರಿ ಫ್ರೆಂಡ್ಸ್, 100% ನಂಬಿ. ಆದಷ್ಟು ಬೇಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋಣ. ಸೊ ಇಲ್ಲಿಗೆ ಏನು ಮಾಡ್ತಿದ್ವಿ ನೋಡೋಣ, ನೆಕ್ಸ್ಟ್ ಟೈಮ್ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್ ಫ್ರೆಂಡ್ಸ್. శ్రీ మావుళ్ళమ్మ తల్లి జ్యోతిష్యాలయం గురూజీ రామకృష్ణ శాస్త్రి గారు కుటుంబ సమస్యలు, కోర్టు సమస్యలు, ఆరోగ్య సమస్యలు, ఆస్తి తగాదాలు, అప్పుల బాధలు మొదలగు ఎటువంటి సమస్యలకైనా నమ్మకంతో గురువుగారికి ఫోన్ చేయండి. మీ అన్ని సమస్యలకు 100% గ్యారంటీగా పరిష్కారం చూపబడును. ఏ సమస్యకైనా అంజనం వేసి అమ్మవారి అనుగ్రహంతో చెప్పబడును. రామకృష్ణ శాస్త్రి గారు చెప్పింది చెప్పినట్టుగా జరిగి తీరుతుంది. ఒక్క ఫోన్ కాల్ మీ భవిష్యత్తును మార్చగలదు. తప్పకుండా కాల్ చేయండి. సెల్ 9949667583.